plata. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಂಟ್ ಎಸ್ಟಲ್ ಗೇಮಿಂಗ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೀವು ತಮ್ಬ್ಲೈನೆಲ್ಲ ನೋಡಿರ್ತೀರಾ, ಫ್ರಾಂಕ್ಲಿನ್ ಹೊಸ ಮನೆ. ಸೊ ಫ್ರಾಂಕ್ಲಿನ್ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮ್ಮ ಹಳೆ ಮನೆ ತೋರಿಸಿದ್ದೆ. ಆಮೇಲೆ ಅವರು GTA5 ಸ್ಟಾರ್ಟಿಂಗ್ ಅಲ್ಲಿ ಒಂದು ಮನೆ ಕೊಟ್ಟಿರ್ತಾರೆ, ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ನಮಗೆ ಲೆಸ್ಟರ್ ಅಂತ ಒಬ್ಬ ಇರ್ತಾರೆ ಫ್ರೆಂಡ್, ಅವನು ನಮಗೆ ಮಿಷಿನ್ಸ್ ಕೊಡ್ತಾರೆ. ಸೊ ನಮಗೆ ಅವನು ಈ ಮನೆನ ಗಿಫ್ಟ್ ಮಾಡಿದ್ದಾನೆ. ನೋಡ್ತಿರ್ಬೋದು, ಈ ಮನೆನ ಅವನೇ ಗಿಫ್ಟ್ ಮಾಡ್ತಾನೆ. ಯಾಕಂದ್ರೆ ನಮ್ಮ ಹತ್ರ ಬ್ಲ್ಯಾಕ್ ಮನಿ ಜಾಸ್ತಿ ಇರೋದ್ರಿಂದ ಆ ಬ್ಲ್ಯಾಕ್ ಮನಿ ದುಡ್ಡಲ್ಲಿ ಒಂದು ಪ್ರಾಪರ್ಟಿ ತಗೊಂಡಿರ್ತಾನೆ. ಆ ಪ್ರಾಪರ್ಟಿಯ ಈ ಮನೆನ ನಮಗೆ ಕೊಟ್ಟಿರ್ತಾನೆ ಗಿಫ್ಟ್ ಆಗಿ. ಸೊ ನಾನು ಹೇಳ್ದಂಗೆ ಫ್ರಾಂಕ್ಲಿನ್ ಹೊಸ ಮನೆ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ. ಸೊ ನೋಡೋಣ ಬನ್ನಿ. ಫಸ್ಟ್ ನಾನು ಆಚೆ ಬಿಟ್ಟು ತೋರಿಸ್ತೀನಿ ಮನೆ ಹೆಂಗಿದೆ ಅಂತ, ನಾವೇ ಒಳಗಡೆಯಿಂದ ತೋರಿಸ್ತೀನಿ ಗೈಸ್. ಇದೊಂಥರ ಈ ವಿಡಿಯೋ ಬಂದ್ಬಿಟ್ಟು ಫ್ರಾಂಕ್ಲಿನ್ ಹೋಮ್ ಟೂರ್. ಸೊ ನೋಡಿ, ಇದೇ ವಿಡಿಯೋ, ಸಾರಿ ಇದೇ ಮನೆ ಆಚೆಯಿಂದ ಹೆಂಗಿದೆ. ಸೊ ಈ ಕಾರ್ ಕೊಟ್ಟಿದಾರಲ್ಲ, ಈ ಕಾರ್ ಬಂದ್ಬಿಟ್ಟು ನಮ್ಗೆ ಪರ್ಮನೆಂಟ್ ಆಗಿರುತ್ತೆ. ಇವಾಗ ಏನದು ಡ್ರೈವರ್ ಹತ್ರ ಒಂದು ಟ್ರಕ್ ಟೈಪ್ ಇರ್ತಲ್ಲ ರೆಡ್ ಕಲರ್, ಅದು ಡ್ರೈವರ್ ಪರ್ಮನೆಂಟ್ ಕಾರ್. ನೀವೆಲ್ಲೇ ಹೋಗಿ ತಗೊಂಡ್ಬಿಟ್ರು ಮನೆ ಮುಂದೆ ಈ ಕಾರ್ ವಾಪಸ್ ಬಂದಿರುತ್ತೆ, ಹಂಗಾದ್ರೆ ಹೊಸದಾಗೇ ಇರುತ್ತೆ. ಮತ್ತೆ ಫ್ರಾಂಕ್ಲಿನ್ ಈ ಕಾರು, ಮತ್ತೆ ಮೈಕಲ್ದು ಒಂದು ಆಡಿ ಕಾರ್ ಸಿಗುತ್ತೆ, ಬ್ಲ್ಯಾಕ್ ಆಡಿ ಕಾರ್. ಸೊ ಈ ಬೈಕ್ ಮತ್ತೆ ಈ ಕಾರು ಫ್ರಾಂಕ್ಲಿನ್ ಅಂತ ಪರ್ಮನೆಂಟ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇನ್ನೊಂದು 2 ಕಾರ್ ಇಟ್ಕೊಂಡಿದೀನಿ, ಇನ್ನ 2 ಕಾರು ನೋಡಿ. ಒಂದು ಪಿಂಕ್ ಕಲರ್ ಚೆನ್ನಾಗಿದೆ, ಕಾರ್ ಫಸ್ಟ್ ಕ್ಲಾಸ್ ಆಗಿದೆ. ಈ ಕಾರ್ ನೋಡ್ಬೋದು ನೀವು, ಕಲರ್ ಕಾಂಬಿನೇಷನ್ ಬ್ಲ್ಯಾಕ್ ಅಂಡ್ ಗ್ರೇ, ಇದು ಚೆನ್ನಾಗಿದೆ. ಫುಲ್ ಅಂತ ಲ್ಯಾಂಬೋ ಲುಕ್ಸ್ ಬರ್ತದೆ. ಇದು ಲ್ಯಾಂಬೋರ್ಗಿನಿ ಅಲ್ಲ ಗೈಸ್. ಬನ್ನಿ ಹೋಗೋಣ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ಈ ತರ ಬೆಟ್ಟದ ಮೇಲೆ ಇರೋದು. ಈ ಪ್ರಾಪರ್ಟಿ ಹತ್ರ ಇರೋ ಎಲ್ಲಾ ಬಿಲ್ಡಿಂಗ್ಸ್ ಅಂದ್ರೆ ಎಲ್ಲಾ ಪ್ರಾಪರ್ಟೀಸ್ ನೋಡಕ್ಕೆ ಮಾತ್ರ ಏನಿದೆ ಗೈಸ್. ಸೊ ನನ್ನ ಮನೆ ಇಲ್ಲಿಂದನೇ ಎಂಟ್ರಿ ಇದೆ, ನಾನು ಇಲ್ಲಿಂದನೇ ಆಮೇಲೆ ಬಂದು ತೋರಿಸ್ತೀನಿ. ಸೊ ಮೇನ್ ಡೋರ್ ಇಂದಾನೆ ಎಂಟ್ರಿ ಕೊಟ್ಬಿಟ್ಟು ಮನೆ ಒಳಗಡೆ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಫ್ರಾಂಕ್ಲಿನ್ ಹೊಸ ಮನೆ ನೋಡಿ ಹಿಂಗಿದೆ, ಎಂಟ್ರೆನ್ಸ್ ಹಿಂಗಿದೆ. ಸೊ ಹಿಂಗ್ ಬಂದ್ರೆ ಇಲ್ಲ ಸುಮ್ಮನೆ ಗೆಸ್ಟ್ ಬಂದು ಕುತ್ಕೊಂಡು ಮಾತಾಡೋದಿಲ್ಲ, ಏನಾದ್ರು ಮೀಟಿಂಗ್ ಏನಾದ್ರೆ ಮಾತಾಡಕ್ಕೆ. ಸೊ ಇದೊಂದು ಡೈನಿಂಗ್ ಟೇಬಲ್, ನಾನು ಒಬ್ಬನೇ ಇದ್ದೀನಿ ಮನೆಯಲ್ಲಿ, ಯಾವುದೋ ಒಂದು ದೊಡ್ಡ ಡೈನಿಂಗ್ ಟೇಬಲ್ ಸುಮ್ಮನೆ ಶೋಕಿಗೋಸ್ಕರ. ಆಮೇಲೆ ಇದು ಕಿಚನ್ ನೋಡಿ, ಚೆನ್ನಾಗಿದೆ ಕಿಚನ್, ಸ್ವಲ್ಪ ದೊಡ್ಡದಾಗಿದೆ ಗೈಸ್, ಪಕ್ಕ ದೊಡ್ಡದಾಗಿದೆ, ಸ್ವಲ್ಪ ಪಕ್ಕ ದೊಡ್ಡದಾಗಿದೆ. ಸೊ ಇದು ಬಂದ್ಬಿಟ್ಟು ನಾನು ಇದು ಕುತ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಸೀನರಿ ನೋಡ್ಬೋದು. ನೋಡಿ ಎಲ್ಲ ಇಡೀ ಆಲ್ಮೋಸ್ಟ್ ಅರ್ಧ GTA5 ಕಾಣುತ್ತೆ. ಸೊ ಮುಂದೆ ಒಂದಾಗಿದೆ, ಆದ್ರೆ ಫುಲ್ ರಿಲ್ಯಾಕ್ಸ್ ಆಗಿದೆ. ಇಲ್ಲಿ ನಿಂತ್ಕೊಂಡು ವ್ಯೂನ ನೋಡ್ಬೋದು. ಈ ಫ್ರಾಂಕ್ಲಿನ್ ಈ ಮನೆ ಜಾಸ್ತಿ ಇರಲ್ಲ. ಸೊ ಇಲ್ಲಿಲ್ಲ ಎಂಟ್ರೆನ್ಸ್, ಇಲ್ಲೇ ಹೋಗ್ಬೇಕು. ಸೊ ಇದು ಟಿವಿ, ಇಲ್ಲಿ ನಾನು ಟಿವಿ ನೋಡ್ಬೋದು. ಟಿವಿ ನೋಡ್ಬೇಕಂದ್ರೆ ನೋಡಿ ನೋಡ್ಬೋದು, ಆನ್ ಮಾಡ್ತೀನಿ ಟಿವಿನ. ಟಿವಿ ಆನ್ ಆಗಿದೆ. ಟಿವಿ ನೋಡಿದ್ರೆ ಚೇಂಜ್ ಮಾಡ್ಬೋದು, ಮತ್ತೆ ಆಫ್ ಮಾಡಿದೀನಿ. ಸೊ ಹಿಂಗೆ ನೋಡಿ ಗೈಸ್, ಸೋಫಾ ಓಕೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಪಾಟ್ ಇದೆ, ನಿಮಗೆ ಗೊತ್ತಾಗುತ್ತೆ ಏನ್ ಪಾಟ್ ಅಂತ. ಹೆಚ್ಚಿನ ನೀವೇ ಫುಲ್ ಮಾಡಿ ಪಾಟ್ ನಾವು ನೋಡಿಬೋದು. ಸೊ ಯೂಟ್ಯೂಬ್ ವಿಡಿಯೋದಲ್ಲಿ ಅದನ್ನೆಲ್ಲ ತೋರ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನ ಮಾಡ್ತಿಲ್ಲ ಏನೋ. ಆಮೇಲೆ ಇಲ್ಲೊಂದು ಟೆಲಿಸ್ಕೋಪ್ ಇದೆ ಗೈಸ್, ಆಚೆನೆ ಯಾರನ್ನಾದ್ರೂ ಶೂಟ್ ಮಾಡಕ್ಕೆ ಯಾರು ನೋಡ್ಬೋದು. ಸೊ ಅದನ್ನು ನಾನು ವ್ಯೂ ಮಾಡ್ಬೋದು. ಸೊ ನೋಡಿ ವ್ಯೂ ಮಾಡ್ಬೋದು, ಇದು ಝೂಮ್ ಔಟು ಝೂಮ್ ಇಲ್ಲ, ಎಲ್ಲ ಕಡೆ ವ್ಯೂ ಮಾಡ್ಬೋದು. ಸ್ವಲ್ಪ HD ಆಗಿದೆ ನೋಡಿ, ಎಲ್ಲ ಕಡೆ ನೋಡ್ಬೋದು. ಓಕೆ, ಇದು ಈ ಮನೆ ಒಳಗಡೆ ಹಿಂಗಿದೆ. ಇನ್ನು ನಾನು ಸೇವ್ ಮಾಡೋದು ಏನಂದ್ರೆ, GTA5 ಸೇವ್ ಮಾಡಬೇಕಂದ್ರೆ ನೀವು ಮಲ್ಕೊಬೇಕಲ್ಲ ಆರಾಮ್ ಮಾಡೋ ಬೆಡ್ರೂಮ್ ಅಲ್ಲಿ. ನನ್ನ ಬೆಡ್ರೂಮ್ಸ್ ಎಲ್ಲ ಇಲ್ಲಿ ಕನೆಕ್ಟ್ ಆಗಿದೆ, ಇನ್ನೊಂದಿದೆ, ಇದೆಲ್ಲ ಡೈರೆಕ್ಟ್ ಆಗಿ ಅಂತ ಹೇಳೋದು.
ಇನ್ನೊಂದು ರೂಮ್ ಇದೆ, ಪರ್ಮನೆಂಟ್ ಕ್ಲೋಸ್ ಇದೆ, ಮೋಸ್ಟ್ಲಿ ಅದು ಸ್ವಲ್ಪ ದಿವಸ ಆದ್ಮೇಲೆ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಾನು ಮನ್ಕೊಳ್ಳೋದು, ನನಗೆ ಸೇವ್ ಮಾಡ್ಬೋದು, ಇಲ್ಲಿ ಮನ್ಕೊಂಡು ಗೇಮ್ನ ಸೇವ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಾನು ಬಟ್ಟೆ ಚೇಂಜ್ ಮಾಡೋದು ಗೈಸ್. ಬಟ್ಟೆ ಚೇಂಜ್ ಮಾಡೋಣ, ಜಸ್ಟ್ ಒಂದು ಹುಡಿ ಹಾಕ್ತೀನಿ ಅಷ್ಟೇ. ಹುಡಿ ಹಾಕಿದ್ದೀನಿ, ಗ್ರೇ ಆ್ಯಂಡ್ ವೈಟ್ ಚೆನ್ನಾಗಿದೆ. ಸೊ ಓಕೆ, ನೀವು ನೋಡ್ಬೋದು ಇಲ್ಲ ನಾಯಿ ಮಾಡಿದೆ ನೋಡಿ, ಚಾಪ್ ಅಂತ ನಾನು ನಾಯಿ ಮಾಡಿ. ಈಗ ಸ್ವಿಮ್ಮಿಂಗ್ ಪೂಲು ಪಕ್ಕಾದಾಡ್ದಾಗಿದೆ, ನನ್ನ ಸ್ವಿಮ್ಮಿಂಗ್ ಪೂಲ್. ನೋಡಿ ಇಲ್ಲೊಂದು ಇಲ್ಲಿಂದ ಒಂದು ಸ್ವಲ್ಪ ವ್ಯೂ ಇದೆ. ನಮ್ಮ ಮನೆ ಮಾತ್ರ ಹೆಂಗಿದೆ ಅಂತ ನೀವು ನೋಡ್ಬೋದು, ಪಕ್ಕದಲ್ಲಿ. ಸೊ ನಾನು ನಿಮ್ಗೊಂದು ಎಂಟ್ರಿ ಹೇಳಿದ್ನಲ್ಲ, ಅಲ್ಲಿಂದಾನೆ ಎಕ್ಸಿಟ್ ಇದೆ ಅಂತ. ಇವಾಗ ನಾವು ಅಲ್ಲಿಂದಾನೆ ಎಕ್ಸಿಟ್ ಆಗ್ಬೋದು. ನೋಡಿ ಇಲ್ಲೊಂದು ರೂಮ್ ಇದೆ. ಸೊ ಇದು ಓಪನ್ ಆಗಿಲ್ಲ, ಅದು ಇವಾಗ ನೀವು ನೋಡ್ತಾ ಎದುರುಗಡೆ ಪ್ರಾಪರ್ಟಿ ಇದು ನಂದಲ್ಲ, ಬೇರೆಯವ್ರದ್ದು. ಸೊ ಇದು ನನ್ನ ಪ್ರಾಪರ್ಟಿ. ಇಲ್ಲಿಂದ ಎಕ್ಸಿಟ್ ಬೇಸ್, ಇಲ್ಲಿಂದ ಎಕ್ಸಿಟ್ ಹಾಕೋದು, ನೀವು ಅಲ್ಲಿಂದಾನೆ ಬರ್ಬೋದು, ಇಲ್ಲಿಂದಾನೆ ಎಕ್ಸಿಟ್ ಹಾಕೋದು. ಸೊ ಇದು ಬಂದ್ಬಿಟ್ಟು ಫ್ರಾಂಕ್ಲಿನ್ ಮನೆ. ನಾನು ತೋರಿಸ್ಬೇಕಾದ್ರೆ ಬೆಳಗ್ಗೆ ಆಯ್ತು, ನಾನು ಇದು ಮಾಡೋಕ್ಕೆ ರಾತ್ರಿ ಆಗಿದೆ, ಸ್ವಲ್ಪ ಸಂಜೆ ಆಗಿತ್ತು, ಅವಾಗ ಕತ್ಲಾಗಿದೆ, ಸಂಜೆ ಇದಾಗಿದೆ. ಸೊ ಓಕೆ, ನಾನು ಮಾರ್ಕ್ಸ್ ಏನು ಹಾಕೊಂಡಿದ್ದೀನಿ ಗೈಸ್, ನೀವು ನೋಡ್ಬೋದು ಇಲ್ಲಿ ನೋಡಿ. ಪ್ಲೇಯರ್ ಆಪ್ಷನ್ಸ್, ವೆಹಿಕಲ್ ಆಪ್ಷನ್ಸ್, ಹೆಲಿಪೋರ್ಟ್ ಆಪ್ಷನ್ಸ್, ವೆಪನ್ ಆಪ್ಷನ್ಸ್, ವೆದರ್ ಆಪ್ಷನ್ಸ್, ಟೈಮ್ ಆಪ್ಷನ್ಸ್, ಎಲ್ಲಾ ತರ ಮಾರ್ಕ್ಸ್ ಇದೆ ಗೈಸ್. ನೀವು ಬೇಕಾದ್ರೆ ಇವಾಗ ನೀವು ವೆಹಿಕಲ್ ಮಾರ್ಕ್ಸ್ ಅಂದ್ರೆ ತುಂಬಾ ಜನ ಫಸ್ಟ್ ವೆಹಿಕಲ್ ಕಡೆ ನೋಡ್ತೀರಾ. ನೋಡಿ ವೆಹಿಕಲ್ ಸ್ಪಾನರ್ ಇಷ್ಟು ಟೈಪ್ ಇರುತ್ತೆ. ವೆಹಿಕಲ್ ಸ್ಪಾನರ್ ಅಂತ ತಕ್ಷಣ ನೋಡಿ ಸೂಪರ್ ಕಾರ್, ಸ್ಪೋರ್ಟ್ಸ್ ಕಾರ್ ಅಂತ ಇರುತ್ತೆ. ನೀವು ಸೂಪರ್ ಕಾರ್ ಚೆಕ್ ಮಾಡಿದ ತಕ್ಷಣ ನೋಡಿ ಈ ಕಾರ್ ಫೋಟೋ. ಓಕೆ, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಮಾರ್ಕ್ಸ್ ತೋರಿಸಲ್ಲ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವಿಡಿಯೋ ಮಾರ್ಕ್ಸ್ ಅಲ್ಲಿ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ಮಾರ್ಕ್ಸ್ ಬಗ್ಗೆ ಏನು ತೋರಿಸಲ್ಲ. ಸೊ ಇವಾಗ ಮಿಷಿನ್ಸ್ ಮಾಡೋಣ, ಮುಂದೆ ನಾವು ಸ್ಟೋರಿ ಮಾಡಿ ತಕ್ಕ ಎಲ್ಲ ಮಾಡೋಣ. ಮಾರ್ಕ್ಸ್ ತೆಗಿದೀವಿ. ನಾನು ಹೇಳ್ದಂಗೆ ಇದೊಂದು ಕಾರ್ ಪರ್ಮನೆಂಟ್ ಆಗಿತ್ತು ಗೈಸ್. ಎಲ್ಲೋಗೋಣ ಗೈಸ್. ಇಲ್ಲ ಕ್ವಶನ್ ಮಾರ್ಕ್ ಪ್ಲೇಸ್ ಮಾಡಿದ್ದೀನಿ, ಇಲ್ಲ ಹೋಗೋಣ. ನೋಡಿ ನೀವು ಅಲ್ಲಿ ನೋಡ್ಬೋದು ಸ್ಟ್ರೇಂಜರ್ಸ್ ಆ್ಯಂಡ್ ಫ್ರೀಕ್ಸ್ ಅಂತ ತೋರಿಸ್ತಿದೆ ಕ್ವಶನ್ ಮಾರ್ಕು. ನೋಡೋಣ ಅಲ್ಲಿ ಮೇಲೆ ನಮಗೆ ಮ್ಯಾಪ್ ಮಾರ್ಕ್ ಮಾಡಿದ್ದೀನಿ. ಲೆಟ್ಸ್ ಗೋ ಗೈಸ್. ಈ ಕಾರು ಇವಾಗ ಫ್ರಾಂಕ್ಲಿನ್ಗೂ ಮತ್ತೆ ಟ್ರಾವರ್ಗೂ, ಮೈಕಲ್ಗೂ ಮತ್ತೆ ಟ್ರಾವರ್ಗೂ ಕಾರ್ ಕೊಟ್ಟಿದಾರಲ್ಲ, ಅದು ಸ್ವಲ್ಪ ಸ್ಲೋ ಇದೆ ಗೈಸ್. ಆದರೆ ಫ್ರಾಂಕ್ಲಿನ್ ಈ ಕಾರ್ ಕೊಟ್ಟಿರೋದು, ಹಾಗಾದ್ರೆ ಇದೆಲ್ಲ ಇವತ್ತು ಪರ್ಮನೆಂಟ್ ಕಾರ್ಸ್. ನಾನು ಇವಾಗ ಇಲ್ಲಿ ಬಿಟ್ಬಿಟ್ಟು ಅವ್ನ ಮನೆ ವಾಪಸ್ ಹೋದ್ರೂ ಈ ಥರದ ಒಂದು ಕಾರಲ್ಲಿ ಇದ್ದೇ ಇರುತ್ತೆ. ಸೊ ಅದನ್ನ GTA 5 ಆ ಥರ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಈ ಕಾರ್ ಗೈಸ್ ಮಾತ್ರ ಸಖತ್ ಕಾಸ್ಟ್ ಆಗಿದೆ. ನಿಮಗೆ ಈ GTA 5 ಯಾರಾದ್ರೂ ಆಡ್ಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ ಈ ಕಾರ್ ಸ್ಪೀಡ್ನೆಸ್ ಹೆಂಗಿದೆ ಅಂತ. ಓಕೆ ಬನ್ನಿ, ನಾವು ಅಲ್ಲಿ ಹೋಗ್ತೀವಿ, ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ. ಲೈಟ್ ಅದು ಗೈಸ್, ಫುಲ್ಲು ಲೈಟ್ ಕಾಣುತ್ತೆ. ಸೊ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಸ್ವಲ್ಪ ಬ್ಲರ್ ಕಾಣಿಸ್ತಾ ಇರ್ಬೋದು, ಆದರೆ ಫುಲ್ ಹೈ ಸೆಟ್ಟಿಂಗ್ಸ್ ಅಲ್ಲಿ ಆಗ್ತಿರೋದ್ರಿಂದ ನಾನು ಈ ಕಡೆಯಿಂದ ಫುಲ್ ಮಸ್ತ್ ಕಾಣಿಸ್ತಾ ಇದೆ. ನೀಟಾಗಿ ಓಡ್ಸೋಣ ಅಂತ ಇದ್ದೆ, ಆದ್ರೆ ಏನ್ ಮಾಡೋಣ, ಇದು ಜಾಗನೇ ಕೊಡೋಣ ಅಂತಾರೆ. ಸೊ ಮುಂದೆಯಿಂದ ನೋಡಿ ಹೆಂಗ್ ಕಾಣ್ತಾ ಇದೆ ಕಾರ್. ಮುಂದೆಯಿಂದ ನೋಡಿ ಹೆಂಗ್ ಕಾಣ್ತದೆ, ಚೆನ್ನಾಗಿಲ್ಲ. ಜಾಸ್ತಿ ಮುಂದೆ ತೋರಿಸ್ಬಿಟ್ರೆ ನಾನು ಮುಂದೆ ಕಾಣೋಣ ಅಂತ ಹೇಳ್ತಾನೆ, ಬೇಗ ತಿರುಗ್ತೀನಿ.
ಸೊ ಓಕೆ, ನಾನು ಮೊನ್ನೆ ನನ್ನ ವಿಡಿಯೋನ ಕಮೆಂಟ್ ನೋಡ್ಬೇಕಾದ್ರೆ ಟೈಗರ್ ಕಿಲ್ಲರ್ ಅಂತ ಯಾರೋ ನನ್ನ ಹೆಸರನ್ನ ಹೈಲೈಟ್ ಮಾಡಿ ಅಂತಂದಿದ್ರು. ಥ್ಯಾಂಕ್ ಯು ಟೈಗರ್ ಕಿಲ್ಲರ್ ನನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ. ಆಮೇಲೆ ಆ ಥರದ ಒಂದು ಕಮೆಂಟ್ ಹಾಕಿದ್ದೀರಾ, ನಂಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ತುಂಬ ಜನ ಕಮೆಂಟ್ ಹಾಕ್ತಿದ್ದೀರಾ, ಹಂಗೆ ಕಮೆಂಟ್ ಹಾಕ್ತೀರಿ ಗಾಯ್ಸ್. ಹಂಗೆ ಏನು ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕಿ, ನನಗೂ ಸ್ವಲ್ಪ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ. ಸೊ ಓಕೆ, ಆಲ್ಮೋಸ್ಟ್ ಬಂದಿದ್ದೀನಿ. ಸ್ವಲ್ಪ ರಿವರ್ಸ್ ಕಡೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಯಿತು. ಪಕ್ಕದ ರೋಡ್ ಓಕೆ ಬಂದಿದ್ದೀನಿ. ಇವರು ಏನೋ ಟಾಸ್ಕ್ ಕೊಡ್ತಾರೆ. That crazy motherfucker Lamar hasn't got you killed yet? No, not yet. He must be slacking. He's always slacking. He's a fool, bro. Yes, sometimes. Anyway, talking of fools, what would you say if I told you some fools I knew were running a little So guys, ಇವ್ರು ಬಂದ್ಬಿಟ್ಟು ಒಂದು ರೇಸ್ ಕಾಂಪಿಟೇಷನ್ ಹೇಳ್ತಾನೆ. bronze medal then? Funny motherfucker. ರೇಸ್ ಕಾಂಪಿಟೇಷನ್ ಹೇಳ್ತಾನೆ guys. ಮೋಸ್ಟ್ಲಿ ನಾನು ರೇಸ್ ಹೋಗ್ಬೇಕಂತಿದ್ದೆ ಇವಾಗ. ಸೊ ಓಕೆ, ಕಾಂಪ್ಲೆಕ್ಸ್ ಇದನ್ನು ಮಿಷಿನ್ ರೇಸ್ ಮಾಡಬೇಕು ಇವಾಗ. ಸೊ ನಿಮಗೆ ಗೊತ್ತಲ್ಲ ಫ್ರಾಂಕ್ಲಿನ್ ಪವರ್ ಏನಂತ. ಓಕೆ, ರೇಸ್ ಸ್ಟಾರ್ಟ್ ಆಗಿದೆ. Okay, let's go. ಸ್ಲೋ ಮಾಡ್ಬೋದು ಇನ್ನು ಕಾರ್ ಓಡಿಸ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ. ಸೊ ಓಕೆ ಬನ್ನಿ, ರೇಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ guys. ನಾನು ಬಂದಿದ್ದ ತಕ್ಷಣ ಎಂತ ನೋಡಿ ಅವ್ನು ಪವರ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನೇ ಫಸ್ಟ್ ಇದ್ದೀನಿ. ನೋಡಿ ಗಾಯ್ಸ್, ಫ್ರಾಂಕ್ಲಿನ್ ಪವರ್ ಮೋಸ ಆಗ್ತದೆ ನೋಡಿ. ಟರ್ನ್ ನಡೆಯೋದ್ರ ಕ್ಯಾಪ್ ಲಾಕ್ ಹೊತ್ಕೊಂಡ್ರೆ ಒಂದೊಂದು ಎಬಿಲಿಟಿ ಬರುತ್ತೆ. ಕಾರ್ ಡ್ರೈವಿಂಗ್ ಅಲ್ಲಿ ಸಖತ್ ಬಂದ್ರೆ ಗಾಯ್ಸ್. ಹಂಗಾಗಿ ನಿಮ್ಗೆ ಗೊತ್ತಲ್ಲ, ಮೈಕಲ್ದೊಂದು, ಡ್ರೈವರ್ದೊಂದು, ಫ್ರಾಂಕ್ಲಿನ್ ಒಂದು 3 ಜನಕ್ಕೂ ಒಂದೊಂದು ಸ್ಪೆಷಲ್ ಎಬಿಲಿಟಿ ಇರುತ್ತೆ. ಅದರಲ್ಲಿ ಫ್ರಾಂಕ್ಲಿನ್ ಎಬಿಲಿಟಿ ಬಂದ್ಬಿಟ್ಟು ಕಾರ್ ಓಡಿಸೋದು. ಹಂಗಾರೆ ಸ್ವಲ್ಪ ಚೆನ್ನಾಗಿ ಓಡಿಸ್ಬೋದು ಕಾರ್ನ ಡ್ಯಾಮೇಜ್ ಮಾಡಿದ್ರೆ ಓಡಿಸ್ಬೋದು. ಇದು ರೇಸ್ ಅಲ್ವಾ, ಕಾರ್ ಡ್ಯಾಮೇಜ್ ಮಾಡಿಲ್ಲ ಅಂದ್ರೆ ರೇಸಿಗೆ ಒಂದು ಬೆಲೆನೇ ಇರಲ್ಲ. ಸ್ವಲ್ಪ ಆಸೆ ಓಡಿಸಿದ್ರೆ ಬೆಲೆ ನೋಡ್ಬೋದು. ಬಂದಿದ್ದೀನಿ. ಸೊ ಈ ಮ್ಯಾಪಲ್ಲಿ ನೋಡ್ಬೋದು, ಅದು ನಾನೀಗ ತೋರಿಸ್ತಾ ಇರೋದಲ್ಲ, ಯೆಲ್ಲೋ ಕಲರ್ ಡಾಟ್ ಸರ್ಕಲ್ಸ್ ಟೈಪಲ್ಲಿ ತೋರಿಸ್ತಿದೆ. ನಾನೇ ಪೊಸಿಷನ್ ಆಲ್ಕೊಂಡಿದ್ದೀನಿ. ಟೋಟಲ್ 6 ಕಾರ್ಸ್ ಇದೆ. ನೀವು ಲೆಫ್ಟ್ ಬಾಟಮ್ ಅಲ್ಲಿ ನೋಡ್ಬೋದು ನಾನು ಎಷ್ಟೇ ಪೊಸಿಷನ್ ಇದ್ದೀನಿ, ಕರೆಂಟ್, ಲ್ಯಾಪು, ಟೈಮು ಎಲ್ಲ ತೋರಿಸ್ತಾ ಇದ್ದೀನಿ. ಲ್ಯಾಪ್ 2 ಆಗಿದೆ. ಗಾಯ್ಸ್ ಮಿಸ್ ಆಗ್ಬಿಡ್ತು ಗಾಯ್ಸ್. ಒಂದು ಗೋಡೆ ಗುದ್ದಿದ್ದಕ್ಕೆ ಕಾರಿಂದ ತೆಗೆದುಬಿಡಿದೆ ಗೈಸ್. ನನಗಿಂತ ಸಖತ್ ಮುಂದೆ ಬಿಟ್ರು ಗೈಸ್ ಎಲ್ಲರೂ. ಬೆಸ್ಟ್ ಪೊಸಿಷನ್ ಒಂದು ಗಾಯ್ಸ್. ಹೆಂಗ ಮಾಡಿ ಜುಗಾಡ್ ಮಾಡಿ ಬಂದಿದ್ದೀನಿ ನೋಡಿ. ಎಷ್ಟು ತಕ್ಕ ಇದೆ ನೋಡಿ, ಸ್ಲೋ ಮೋಷನ್ ನಿಮ್ಗೆ ಗೊತ್ತಾಗುತ್ತೆ. ನೀವು ಒಂಥರ ಆನಿಮೇಷನ್ ಮೂವಿ ಮಾಡೋಕ್ಕೂ GTA ಒನ್ ಆಫ್ ದಿ ಬೆಸ್ಟ್ ಗೇಮ್. ಸ್ಲೋ ಮೋಷನ್ ಇದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬ್ರೇಕ್ ಸರಿ ಹೇಳ್ತಾರ, ಸ್ವಲ್ಪ ಅರ್ಜೆಂಟಿನ ಕೈ ಸ್ವಲ್ಪ ಫಾಸ್ಟ್ ಆಗಿ ಓಡುತ್ತೆ. ಫಸ್ಟ್ ಲಾಸ್ಟ್ ಆ ಥರ ಇದಾಗ್ತಿದೆ. Don't mess it up, Frank. So guys, ಫಿನಿಶ್ ಲೈನ್ ಬಂದೆ ಗಾಯ್ಸ್, ವಿನ್ ಆದೆ ಗಾಯ್ಸ್. ನೀವು ನೋಡ್ತಾ ಇರೋದು ಮೇಲೆ $200 $200
ಇಂಡಿಯನ್ ಬ್ರೀಡ್ ಅನ್ಸುತ್ತೆ. $200 ನನಗೆ ಗೇಮ್ ರಿವಾರ್ಡ್ ಆಗಿ ಸಿಕ್ಕಿದೆ. ನಾನು ಏನು ಆಡ್ಬೋದು ಅಂತ ಇಂಥ ಟಾಸ್ಕ್ ಮುಗಿಸಿದ್ದೀನಿ. ಸೊ ಇಲ್ಲೇ ನಂದೊಂದು ಗ್ಯಾರೇಜ್ ಇದೆ. ನಾನು ನಿಮ್ಗೆ ಫಸ್ಟ್ ವಿಡಿಯೋ ತೋರಿಸಿದ್ನಲ್ಲ, ನಾನು ನಿಮ್ಗೆ ಹೇಳಕ್ ಬರ್ತದೆ. ನಾನು ಓಕೆ ಆಟೋ ಚೇಂಜ್ ಮಾಡಕ್ಕೆ ನಂದೊಂದು ಇದು ಇದಾಗಿದೆ. You know what? Fuck this. ಕ್ಯಾನ್ ಬಿ ಸ್ಟೋರ್ಡ್ ಅಂತ ಬರ್ತದೆ. ಸೊ ಇವಾಗ ಮನೆಗೆ ಹೋಗೋಣ. ಹೆಂಗಿತ್ತು ರೇಸ್ ಅಂತ ಕಮೆಂಟ್ ಮಾಡಿ. ಈ ತರ ನಾನು ಎಷ್ಟೊಂದು ರೇಸ್ ನ ಪಾರ್ಟಿಸಿಪೇಟ್ ಮಾಡ್ಬೋದು. ತುಂಬಾ ರೇಸ್ ನ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಗೈಸ್ ನನಗೆ ನನ್ನ ಫುಟ್ಬಾಲ್ ಪೊಲೀಸರು ಹೋದ್ರು. ಗಾಯ್ಸ್ ಅವ್ರ ಹತ್ರ ಅಮೌಂಟ್ ತಗೊಂಡಿದ್ದೆ ಪೊಲೀಸರು ಅದಕ್ಕೂ ಬಂದ್ರು. ಗಾಯ್ಸ್ ಏನ್ ಮಾಡಿದ್ರು ಬನ್ನಿ, ಸ್ವಲ್ಪ ದೂರ ಹೋಗ್ಬಿಟ್ಟು ಸೀಟ್ ಕೊಡಿಸ್ತೀನಿ. ಪೊಲೀಸ್ ಆಚೆ ಕಳ್ಸಿದೀನಿ. ಸೊ ನೋಡಿ ಪೊಲೀಸ್ ಹೋದ್ರು. ನಾನು ಇವಾಗ ನಿಮಗೆ GTA5 ಕಟಿಂಗ್ ತೋರಿಸ್ತೀನಿ. ಹೇರ್ ಕಟ್, ಹೇರ್ ಸ್ಟೈಲ್ ತೋರ್ಸೋಣ ತಗೊಂಡು ನೋಡಿ. ತುಂಬಾ ಹೇರ್ ಸ್ಟೈಲ್ ಇದೆ ಅದರಲ್ಲಿ. ಅವನೇ ನೋಡಿ ಕಟ್ ಕಟ್ಸ್ ಅಂತೆ ಬಂದು. ಓಕೆ ಹುಡುಗಿ ಕಟ್ ಮಾಡೋದು ಗೈಸ್. ಬಾಯ್ಸ್ ಹೇರ್ ಕಟ್, ಹುಡುಗಿ ಇಲ್ಲಿ ನಿಮಗೆ ಎಲ್ಲ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಸೊ ನೋಡಿ ನಾನು ಫೇಡ್ ಮಾಡ್ಸೋಣ ಅಂತೀನಿ. ನೋಡಿ ಎಲ್ಲ ಹೇರ್ ಸ್ಟೈಲ್ಗೂ ದುಡ್ಡು ಎಷ್ಟೆಷ್ಟಾಗುತ್ತೆ ಅಂತ ನೋಡಿ. ಟ್ರಿಪಲ್ ರೈಲ್. ಸೊ ಅದ ದುಡ್ಡು ಜಾಸ್ತಿ ಇದೆ. ಆದ್ರೆ ನಾನು ಹೇರ್ ಕಟ್ಟಿಗಲ್ಲ $50 ಗೈಸ್. ನಮ್ಮ ಮನೆಗೆ $100 ಮಾಡ್ಕೊಂಡ್ಬಿಡ್ತಾರೆ. ನೋಡಿ $28. ಒಂದು ವರ್ಷದ ಕಟ್ಟಿಂಗ್ ದುಡ್ಡೆಲ್ಲ ಇವ್ರು ಒಂದ್ಸತಿ ತಗೊಂಡ್ರೆ. ಅದಕ್ಕೆ ನಾನು ಕಮ್ಮಿ ಇರೋದು ಹೋಗ್ತೀನಿ ದುಡ್ಡಿಗೆ ಅಂತ ಟೋಕಿ ತಗೊಂಡ್ಬಿಡ್ತಾರೆ. ಓಕೆ ಕಟ್ಟಿಂಗ್ ಮಾಡ್ತಾಳೆ ನೋಡಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು $-28 ಅಂತ ತೋರಿಸಿದಾರೆ ಮೇಲ್ಗಡೆ. ಕಟ್ಟಾಗಿದೆ. ಪೇಡ್ ಮಾಡ್ತೀನಿ. ಹೇರ್ ಸ್ಟೈಲ್ ಆಯ್ತು. ಬಿಯರ್ಡ್ಸ್ ಕ್ಲೀನ್ ಸೇವ್ ಮಾಡ್ತಾರ. ಕ್ಲೀನ್ ಸೇವ್ ಮಾಡೋ ನೋಡಿ ಗೈಸ್ ಹೆಂಗ್ ಕಾಣ್ತಾನೆ ಕಾಣ್ತಾನೆ. ಸೊ ಫುಲ್ ಮಾಡಿಸ್ಬಿಟ್ರೆ ಚೆನ್ನಾಗಿ ಕ್ಲೀನ್ ಶೇವ್ ಮಾತ್ರ ಅಲ್ಲ ಗೈಸ್, ಆಮೇಲೆ ಚೆನ್ನಾಗಿ ಬರುತ್ತೆ. ಸೊ ಕ್ಲೀನ್ ಶೇವ್ ಮಾಡಿಸಿ. ಸೊ ನೀವು ಮತ್ತೆ ನೋಡೋದು $20 ಸೈಲೆನ್ಸ್ ಆಗಿದೆ. ಸೊ ಕ್ಲೀನ್ ಶೇವ್ ಆಗಿದೆ. ಇಲ್ಲಿ ಮುಗಿತು ನಮ್ಮ ಕಟ್ಟಿಂಗ್. ಹೋಗೋಣ. ಹೇರ್ ಸ್ಟೈಲ್ ನೋಡಿ ಗೈಸ್, ಗೆರೆ ಹಾಕ್ಸ್ಬಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಹೆಬ್ಬುಲಿ ಅಂತ ಎಲ್ಲರೂ ಸಿಕ್ವೇಶನ್ ಮಾತಾಡ್ತೀವಿ. ಬಾಯ್ಸ್ ಎಲ್ಲ ಬಾಯ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಎಮೋಷನ್. ಲೈಟ್ ಆಗೋಗ್ಬಿಟ್ಟು ನೋಡಿ ನಿಮ್ಗೆ ಕಾಣಿಸ್ತಾ ಹೇರ್ ಸ್ಟೈಲ್ ನೋಡಿ. ಫುಲ್ಲು ಹೆಬ್ಬುಲಿ ಕಡೆ ಶೇರ್ ಮಾಡಿಸಿ. ಸೊ ಓಕೆ ನಾನು ನಿಮಗೆ ನೆಕ್ಸ್ಟ್ ಇಂಟ್ರೆಸ್ಟ್ ಬರ್ತಕ್ಕೆ ಒಂದೇ ಒಂದು ಕಾರ್ ಮಾಡ್ತಿರ್ತೀನಿ. ಯಾವ್ದಾದ್ರು ಒಂದು ಕಾರ್, ಒಂದು ಮೋಡ್ ನೋಡಿ. ತುಂಬಾ ಮಾಡಿದೆ ಗೈಸ್, ನೀವೆಲ್ಲ ನೋಡ್ತೀರ ತುಂಬಾ ಮಾಡ್ಬರುತ್ತೆ. ನಾನು ಇವಾಗ ಒಂದು ಲ್ಯಾಂಬೋ ಕಾರ್ ಅದರ ತೋರ್ಸೋಣ ಅಂತ ಇದ್ದೀನಿ. ವೆಹಿಕಲ್ ಆಪ್ಷನ್ಸ್, ವೆಹಿಕಲ್ ಸ್ಪಾನರ್, ಸೂಪರ್ ಕಾರ್, ಸ್ಪೋರ್ಟ್ಸ್ ಕಾರ್, ಕ್ಲಾಸಿಕ್, ಸ್ಪೋರ್ಟ್ಸ್ ಕ್ಲಾಸಿಕ್, ಪ್ಲಸ್ ಮೊದಲ ಆಫ್ ರೋಡ್ ಎಸ್ಯೂವಿಸ್, ಬೋಟು, ವ್ಯಾನ್ಸ್, ಟ್ರೈನ್ಸ್ ನೋಡಿ. ಬೋಟು, ಹೆಲಿಕಾಪ್ಟರ್ಸ್ ಎಲ್ಲ ಕಾಣಿಸ್ತಿದ್ದಾರೆ. ಎಲ್ಲ ಕಟ್ಸ್ಬೋದು. ಡಿಫ್ರೆಂಟ್ ಟೈಪ್ಸ್ ಹೆಲಿಕಾಪ್ಟರ್, ಎಲ್ಲ ಥರ ಹೆಲಿಕಾಪ್ಟರ್, ಬೋಟ್ ಅಂದರೆ ಸಮ್ಮರಿನ್ ಟೈಪ್ ಎಲ್ಲ ಬರುತ್ತೆ. ಆಗ ಮಾಡ್ಸಿ ಇನ್ಸ್ಟಾಲ್ ಮಾಡಿ ನಿಮಗೆ ನೆಕ್ಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ.
ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಲೈಕ್ ಕೊಡಿ ಗೈಸ್. ಓಕೆ, ಇಲ್ಲಿ ಯಾರೋ ಇದ್ದಾರೆ ಗೈಸ್, ಇವಳ ಹತ್ರ ಒಂದ್ಸತಿ ಹೋಗಿ ಮಾತಾಡಿ ಆಮೇಲೆ ನೋಡೋಣ. ತೋರಿಸ್ತೀನಿ, ಇವಳೇನೋ ಒಂಥರ ನಡೀತಾರಲ್ಲ ಗೈಸ್. Hey, babe. ಏನು ಗೈಸ್ ಮಾತಾಡ್ತೀನಿ ಸುಮ್ಮನೆ ಹೋಗ್ತಾಳೆ. Look the fuck out. ಗಾಯ್ಸ್ ಇದೇನೋ ಸ್ವಲ್ಪ ಡಬಲ್ ಅನಿಸುತ್ತೆ. ಸೊ ನಾನು ತಿಳಿದ್ಬಿಟ್ಟೆ ಅದನ್ನ. ಸೊ ಓಕೆ, ಇವಾಗ ನಾನು ಹೇಳ್ದಂಗೆ ಕಾರ್ ಆಪ್ಷನ್ಸ್ ಹೋಗ್ಬಿಟ್ಟು ನಾನು ನಿಮಗೆ ಏನು ಅನ್ಕೊಂಡಿದ್ದು ಸೂಪರ್ ಕಾರ್ಸ್ ತರಿಸ್ತೀನಿ. ಸೊ ನೋಡಿ ಗಾಯ್ಸ್ ಎಷ್ಟೊಂದರ ಕಾರ್ಸ್ ಇದೆ. ಇಲ್ಲ ಕೆಳಗೆ ಹೋದಷ್ಟು ನಿಮ್ಗೆ ಇನ್ನ ಹೆವಿ ಟೈಪ್ ಕಾರ್ಸ್. ಸೊ ನಾನು ಇವಾಗ ತೋರ್ಸೋಣ ಅಂತ ಇದ್ದೀನಿ. ಇವಾಗ NDT ಯಾವ್ದಾದ್ರು ತೋರಿಸ್ಬೋದು, ಎನಿ ಕಾರ್ಸ್ ತೋರಿಸ್ಬೋದು. ಸೊ ಇದನ್ನ ತೋರಿಸ್ಲಾ, ಯಾವ್ದು ತೋರಿಸ್ಲಿ? ಸೊ ಇದೇನಿದೆ ಈ ಕಾರ. ಇವಾಗ ಈ ಕಾರ್ನ ಒಂದ್ ಮಾಡಿ ತೋರಿಸ್ಬಿಟ್ಟು ನಿಮಗೆ ನೆಕ್ಸ್ಟ್ ಚೆನ್ನಾಗೆಲ್ಲ ಮಾಡ್ತಾರೆ. ಸೊ ಬನ್ನಿ ನೋಡಿ ಗೈಸ್ ಹೆಂಗಿದೆ ನೋಡಿ ಗೈಸ್, ಕ್ಲಿಪ್ ನೋಡಿ ಗೈಸ್ ಹೆಂಗಿದೆ ಲ್ಯಾಂಬೋ ಕಾರ್. ಈ ತರದ ನೀವು ಇನ್ನ ಯಾವ್ದು ನೀವು ನೋಡಿರಲ್ಲ ಅಂತ ಕಾರ್ ಸಮ್ಮರಿಂಗ್ ತರಿಸ್ಬೋದು ಗೈಸ್. ನಾನು ಸಮ್ಮರಿಂಗ್ ಏನು ಬೇಕು ನಿಮಗೆ. ನೀವು ಕೆಲವು ಕಾರ್ ನೋಡಿ ಎಷ್ಟು ಸ್ಪೀಡ್ ಆಗಿದೆ, ನೀವು ಸೌಂಡ್ ಕೇಳ್ತಿರ್ಬೋದು. ನೋಡಿ ಗೈಸ್ ಹಿಂಗೆ ನೋಡಿ ಗೈಸ್, ಇನ್ನ ಬರುತ್ತೆ ನೋಡಿ ಬೆಂಕಿ ವಿಡಿಯೋ. ಟೈಗರ್ ಕಿಲ್ಲರ್ ನೋಡ್ಬೋದು ಇನ್ನ ನೀವು ವಿಡಿಯೋ. ಸೊ ಓಕೆ, ಟೈಗರ್ ಕಿಲ್ಲರ್ ನೀವು ಯಾವ ಸ್ಟೇಟ್ ಅಂತ ಕಮೆಂಟ್ ಹಾಕ್ತೀರಾ ನೋಡ್ಬೋದು. ನೋಡ್ಬೇಕಂತ ನನಗೆ ನೀವು ಎಲ್ಲಿಂದ ಕಮೆಂಟ್ ಹಾಕ್ತೀರಾ ಅಂತ. ಓಕೆ, ಈ ಥರದ್ದು ಇನ್ನ ಎಂತೆಂತ ಕಾಸಿದೆ ಗೈಸ್, ಸಕ್ಕತ್ತಾಗಿದೆ. Shit. You hit me. ಓಕೆ, ನೀವು ಅನ್ಕೊಂತಿರ್ಬೋದು ಇವನು ಯಾವಾಗಲೂ ಒಂದೇ ತರ ಕಲರ್. ಗಾಯ್ಸ್ ನಾನು ಈ ಕಲರ್ನು ರೈನ್ಬೋ ಕಲರ್ ಕನ್ವರ್ಟ್ ಮಾಡೋದು. ಏನಕ್ಕಂದ್ರೆ ಮಾಡ್ ಹೆಂಗಿದೆ ಅಂದ್ರೆ 2 ಸೆಕೆಂಡ್ಸ್ ಒಂದು ಕಲರ್ ಕಾರ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಆ ತರ ಮಾಡೋ ಇದೆ ನನ್ನ ಹತ್ರ. ಆಟೋಮೆಟಿಕ್ ಆಗಿ ಗ್ರೀನ್ ಇಂದ ಆರೆಂಜ್ ಇದೆ ರೆಡ್ ಆ ತರ ಚೇಂಜ್ ಆಗ್ತಾನೆ ಅಂತಂದ್ರೆ ರೈನ್ಬೋ ಕಲರ್ಸ್ ಎಲ್ಲ ಕಲರ್ಸ್ ಬರುತ್ತೆ. ಸೊ ನಾನು ಏನು ಚೇಂಜ್ ಮಾಡೋದೇನು ಬೇಡ, ಆ ತರ ಬೆಂಕಿ ಮಾಡ್ತಿದೆ ಗೈಸ್. ನೋಡ್ಬೋದು ನೀವು ಲಗ್ಜರಿ ಡೇ ಟೈಮಲ್ಲಿ ಇನ್ನ ಈ ಕಾಯಿನ ಶೈನ್ ಹೊಡೆಯುತ್ತೆ. ಇನ್ನ ಸ್ವಲ್ಪ ಬೆಳಗ್ಗೆ ಬಂದಿದೆ, ಬೆಳಗ್ಗೆ ಒಂದು 6 ಗಂಟೆ ಆದಂಗಿದೆ. ಸೊ ನೋಡಿ ಗೈಸ್ ಕಾರ್ ಸ್ಪೀಡ್ ನೋಡಿ ಗೈಸ್. ಒಟ್ಟಕ್ಕೆ ಏನಿದೆ ಅಂದ್ರೆ ನಾನು ನೆಕ್ಸ್ಟ್ ಡೇ ಸ್ವಲ್ಪ ದಿವಸ ಆದ್ಮೇಲೆ ಕನ್ಸೋಲ್ ತಗೋಣ ಅಂತ ಇದ್ದೀನಿ. ಕನ್ಸೋಲ್ ಅಲ್ಲಿ ಹೆಂಗ್ ಆಡೋದು ಈ ತರ ಸೂಪರ್ ಕಾರ್ಸ್ ಎಲ್ಲ ತೋರಿಸ್ತೀನಿ. ಅದರಲ್ಲಿ ನಾ ಮಾತಾಡ್ತೀನಿ. ಆ ಕನ್ಸೋಲ್ ನಾನು ಆಡ್ತಿರೋದು ನಾನು ನಿಮ್ಗೆ ತೋರಿಸ್ತೀನಿ, ಕೈಯಲ್ಲಿ ಆಡ್ತಿರೋದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ಬೋದು ನೀವು ನೋಡಿ ಲಿಫ್ಟ್ ನೋಡಿ ಗೈಸ್, ಏನಿದೆ ನೋಡಿ ಗೈಸ್. ಕಾರ್ ಮಾತ್ರ ಗೈಸ್ ನನಗಂತೂ. ಸೊ ನಾನು ನೆನ್ನೆ ಇನ್ಸ್ಟಾಲ್ ಮಾಡಿದ್ದು, ಅಂದ್ರೆ ಈ ವಿಡಿಯೋ ಮಾಡೋದ್ರಿಂದ ನೆನ್ನೆ ಇನ್ಸ್ಟಾಲ್ ಮಾಡಿದ್ದು. ನಾನು ಎಲ್ಲ ಕಾರ ನೋಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಈ ಕಾರ್ ಅಂತ ನೋಡೇ ಇರಲಿಲ್ಲ. ನಾನು ಒಂದೆರಡು ಕಾರ್ ಇಟ್ಕೊಂಡು ರೈಡ್ ಮತ್ತೆ ನೋಡಿ ಗೈಸ್ ಹಿಂಗೆ ನೋಡಿ ಗೈಸ್. ಆಗ್ಲ ಗಾಡಿ ಸೊ ಓಕೆ, ಇದಂಗೆ ಯಾಕೋ ಸ್ವಲ್ಪ ಇನ್ನ ತೋರಿಸ್ಬೇಕಂತೀನಿ ಗೈಸ್. ಲಾಸ್ಟ್ ಒಂದು ತೋರಿಸ್ಬಿಟ್ಟಿದೆ, ಅಷ್ಟೊಂದೇ ಒಂದು ಯಾವ್ದಾದ್ರು ಒಂದು. ಸೊ ಓಕೆ, ತೋರಿಸ್ಲಿ ಸೆಕೆಂಡ್ ನನಗೆ ಸಮಯ ತಪ್ಪಿಲ್ಲ. ರೋಡ್ ಮೇಲೆ ಸಮಯ ತಪ್ಪಿಬಿಟ್ರೆ ನೋಡಿ ಈ ತರ ಬೋಟ್ ಯಾವ ತರ ನೋಡಿ, ಈ ತರ ಬೋಟ್ ನೋಡಿ. ನಾನು ಪಕ್ಕದಲ್ಲಿ ಯಾವ್ಯಾವ್ದಿದೆ ಎಲ್ಲ ತೋರಿಸುತ್ತೆ. ಈ ಕೆಲವೊಂದೆಲ್ಲ ನಾನು ಬೇಡ ಅಂತ ಇದು ಮಾಡಿದ್ದೀನಿ. ಸೊ ಸಮ್ಮರಿಂಗ್ ಇದೆ. ಸೊ ನೋಡಿ ಈ ತರ ಬೋಟ್ ನೀರೊಳಗೆ ಹೋಗೋದಲ್ಲ, ನನ್ನ ಮಿಷಿನ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸಮ್ಮರಿಂಗ್ ತರಿಸ್ತೀನಿ ನೋಡಿ. ನೋಡಿ ಹೆಂಗಿದೆ, ಇಡೀ ಇದೆ ತಗೊಂಡ್ಬಿಟ್ಟಿದೆ. ಇದೆಯಾ ನೋಡಿ ಹೆಂಗಿದೆ ನೋಡಿ. ಇಡೀ ರೋಡಲ್ಲ, ರೋಡ್ಗೆ ದೊಡ್ಡದಾಗಿ ಎಲ್ಲ ನಿಂತ್ಕೊಂತಾರೆ. ಇಲ್ಲಿಂದ ನಿಂತ್ಕೊಂಡು
ಸೊ ಗಾಯ್ಸ್ ನನ್ನ ಹತ್ರ ಇನ್ನೊಂದು ಮೋಡ್ ಇದೆ, ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಎಷ್ಟೇ ಇರೋದು ಆ ಮೋಡ್ ಏನಂದ್ರೆ ನಾನು ಇಮ್ಮೋರ್ಟಲ್ ಆಗುತ್ತೀನಿ. ನಾನು ಎಷ್ಟೇ ಬ್ಲಡ್ ಹೊಡೆದ್ರು ನಾನು ಇವಾಗ ನೀವು ಪೇನ್ ಕಿಲ್ಲರ್ ಅಂತ ಚೀಟ್ ನೋಡ್ತಿದ್ದೀನಿ. 5 ಮಿನಿಟ್ಸ್ಗೆ ನಾನು ಎಷ್ಟೇ ಬ್ಲಡ್ ಹೊಡೆದ್ರು ನಾನು ಸತ್ತೋಗ್ತಿರಲಿಲ್ಲ. ಆದ್ರೆ ಈ ಮೋಡಲ್ಲಿ ನಾನು ಚೀಟ್ ಹೊತ್ತೋದೇ ಬೇಡ, ನಾನು ಲೈಫ್ ಲಾಂಗ್ ಇಮ್ಮೋರ್ಟಲ್ ಆಗಿರ್ತೀನಿ. ಪೊಲೀಸರು ಏನೇ ಬಂದ್ರು ನಾನು ಏನು ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ಕೋಡ್ ಇದೆ. ಇನ್ನ ಏನೇನ ಹಾಕ್ಲಿನ್ ಗೈಸ್ ಮೋಡು, ನೀವು ನೋಡ್ಬಿಟ್ರೆ ಫುಲ್ ಶಾಕ್ ಆಗ್ಬಿಡ್ತೀರಾ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೋಡ್ ಜೊತೆ ನಿಮಗೆ ಏನಾದ್ರು ಇಂಟ್ರೆಸ್ಟಿಂಗ್ ವಿಡಿಯೋ ಅನ್ನೋದು ನಾನೇ ಸ್ಟೋರಿ ಮೋಡ್ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ಓಕೆ, ಇಲ್ಲೇ ನಾನು ಕೆಳಗಿನ ನೋಡಿ ಏನು ಕಾಣುತ್ತೆ, ಎಷ್ಟು ದೊಡ್ಡಾಗಿದೆ ನೋಡಿ, ಎಷ್ಟು ದೊಡ್ಡಾಗಿದೆ ನೋಡಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಫ್ಯಾನ. ಸಕ್ಕತ್ತಾಗಿದೆ guys. Wow. And people say I'm a disgrace to society. ರೆಸ್ಪೆಕ್ಟ್ ಇಲ್ಲ, ಅಂಡರ್ಸ್ಪೆಕ್ಟು ಕುತ್ಕೊಳ್ಳೋದು ರೆಸ್ಪೆಕ್ಟೇ ಇಲ್ಲ, ಅಂಡರ್ಸ್ಪೆಕ್ಟು ತಗೊಳ್ಳಿ. Take that, nigga. ಓಕೆ, ನಾನು ಇಲ್ಲಿಗೆ ನನ್ನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಸೊ ಗೈಸ್, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಫುಲ್ ವಿಡಿಯೋ ನೋಡಿ, ಒಂದು ಲೈಕ್ ಕೊಡಿ ಗೈಸ್, ಕಮೆಂಟ್ ಮಾಡಿ ಗೈಸ್. ಸುಮ್ಮನೆ ವಿಡಿಯೋ ನೋಡ್ತೀರಾ, ಕಮೆಂಟ್ ಮಾಡಿ, ನನಗೆ ಏನಾದ್ರು ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅವಾಗಿನ 39 ಮಿನಿಟ್ಸ್ ನಾನು GTA ಬಂದಿದ ತಕ್ಷಣ ಎಲ್ಲರೂ ನನ್ನ ಎಫರ್ಟ್ಸ್ನ ನೋಡಿ ಒಂದು 60-70 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಒಂದು 2 ವಿಡಿಯೋದಲ್ಲಿ ಅಂತ ಅನ್ಕೊಂಡು. ಎಲ್ಲ 39 ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ, ಸೊ ನೆಕ್ಸ್ಟ್ ವಿಡಿಯೋ ತುಂಬ ಚೆನ್ನಾಗಿದೆ ಗೈಸ್. ಓಕೆ, ಥ್ಯಾಂಕ್ ಯು, ಬಾಯ್.